ಸನ್ರೈಸ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎರಡು ಕನಸು ಚಿತ್ರದ ಶೂಟಿಂಗ್ ಸೆಟ್ನಲ್ಲಿ ಕಲ್ಪನಾ ಅವರು ಆಡಿದ ಆ ಒಂದು ಮಾತು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಸಿನಿಮಾ ಮಾಡದಂತೆ ಮಾಡಿತು. ಆ ಮಾತು ಯಾವುದು ಗೊತ್ತಾ? ಕನ್ನಡ ಚಿತ್ರರಂಗದ ಯುಗವನ್ನು ನಾವು ನೆನೆಸಿಕೊಂಡರೆ ಕಣ್ಣು ಮುಂದೆ ಬರುವುದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಿನುಗುತ್ತಾರೆ ಕಲ್ಪನಾ. 70ರ ದಶಕದಲ್ಲಿ ಇವರಿಬ್ಬರು ಕನ್ನಡ ಚಿತ್ರರಂಗದ ಎರಡು ಕಣ್ಣುಗಳಂತಿದ್ದರು. ರಾಜ್ಕುಮಾರ್ ಅವರು ನಟ ಸಾರ್ವಭೌಮನಾಗಿ ಮೆರೆಯುತ್ತಿದ್ದರೆ ಕಲ್ಪನಾ ಅವರು ಅಭಿನಯದ ರಾಣಿಯಾಗಿ ಮಿಂಚುತ್ತಿದ್ದರು. ಆದರೆ ವಿದ್ಯಾಟ ನೋಡಿ, ಈ ಇಬ್ಬರು ದಿಗ್ಗಜರು ಕೇವಲ ಬೆರಳೆಣಿಕೆಯಷ್ಟೇ ಸಿನಿಮಾಗಳನ್ನು ಮಾತ್ರ ಒಟ್ಟಿಗೆ ನಟಿಸಲು ಸಾಧ್ಯವಾಯಿತು. ಅದಕ್ಕೆ ಕಾರಣವಾಗಿದ್ದು ಎರಡು ಕನಸು ಚಿತ್ರದ ಶೂಟಿಂಗ್ ವೇಳೆ ನಡೆದ ಆ ಒಂದು ಘಟನೆ, ಕಲ್ಪನಾ ಅವರ ಬಾಯಿಂದ ಬಂದ ಆ ಒಂದು ಅಹಂಕಾರದ ಮಾತು. ಆ ದಿನ ಸೆಟ್ನಲ್ಲಿ ಏನಾಗಿತ್ತು? ಅಂದು ಎರಡು ಕನಸು ಚಿತ್ರದ ಚಿತ್ರೀಕರಣ ಸಮಯ ಮೈಸೂರಿನ ಸುಂದರವಾದ ಲೊಕೇಶನ್ ಒಂದರಲ್ಲಿ ಚಿತ್ರೀಕರಣ ನಡೆಯುತ್ತಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಅಂದಿನ ಕಾಲದ ಸೂಪರ್ ಸ್ಟಾರ್ ಆಗಿದ್ದರು, ಶಿಸ್ತಿನ ಸಿಪಾಯಿಯಾಗಿದ್ದರು. ನಿರ್ದೇಶಕರು ಬೆಳಿಗ್ಗೆ 7 ಗಂಟೆಗೆ ಶಾರ್ಟ್ ರೆಡಿ ಇರುತ್ತದೆ ಎಂದು ಹೇಳಿದರೆ ರಾಜ್ಕುಮಾರ್ ಅವರು ಬೆಳಿಗ್ಗೆ 6:30ಕ್ಕೆ ಮೇಕಪ್ ಹಾಕಿಕೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡುತ್ತಾ ಸೆಟ್ನಲ್ಲಿ ಹಾಜರಿರುತ್ತಿದ್ದರು. ಅವರಿಗಾಗಿ ಇಡೀ ಚಿತ್ರರಂಗವೇ ಕಾಯುತ್ತಿತ್ತು. ಅದು ಕೂಡ ಹಾಗೆಯೇ ಆಗಿತ್ತು. ರಾಜ್ಕುಮಾರ್ ಅವರ ಪೂರ್ಣ ಮೇಕಪ್ನೊಂದಿಗೆ ಶಾರ್ಟ್ ರೆಡಿಯಾಗಿ ಬಂದು ಕುಳಿತುಕೊಳ್ಳಲು ಕ್ಯಾಮರಾ ಮುಂದೆ ಲೈಟ್ಸ್ ಆನ್ ಆಗಿರುತ್ತಿದ್ದವು. ನಿರ್ದೇಶಕರು ಆಕ್ಷನ್ ಹೇಳಲು ತುದಿಗಾಲಿನಲ್ಲಿ ನಿಲ್ಲುತ್ತಿದ್ದರು. ಆದರೆ ಹೀರೋಯಿನ್ ಕಲ್ಪನಾ ಅವರು ಮಾತ್ರ ಇನ್ನು ಮೇಕಪ್ ರೂಮಿನಿಂದ ಹೊರಗೆ ಬಂದಿರಲಿಲ್ಲ. ಸೂರ್ಯನಿಗಾಗಿ ತಾರೆ ಕಾಯುವುದಿಲ್ಲ. ಸಮಯ ಕಳೆದು ಹೋಗಿತು. 7 ಗಂಟೆಯ ಶಾಟ್ 8 ಗಂಟೆಯಾದರೂ ಶುರುವಾಗಲಿಲ್ಲ. ರಾಜ್ಕುಮಾರ್ ಅಂತಹ ಮಹಾನ್ ನಟನೆ ಕಾಯುತ್ತಾ ಕುಳಿತಿದ್ದಾಗ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಗಾಬರಿಯಾಗತೊಡಗಿತು. ಕೊನೆಗೆ ಧೈರ್ಯ ಮಾಡಿ ಪ್ರೊಡ್ಯೂಸರ್ ಹಾಗೂ ಮ್ಯಾನೇಜರ್ ಇಬ್ಬರು ಒಬ್ಬರನ್ನೊಬ್ಬರು ಹೋಗಿ ಕಲ್ಪನಾ ಮೇಕಪ್ ರೂಮ್ ಬಾಗಿಲು ತಟ್ಟಿದರು. ಮೇಡಮ್, ಶಾರ್ಟ್ ರೆಡಿ ಇದೆ, ಅಣ್ಣವರು ಕಾಯ್ತಾ ಮೇಕಪ್ ಹಾಕಿ ಕುಳಿತುಕೊಂಡಿದ್ದಾರೆ, ನಿಮಗಾಗಿ ತುಂಬಾ ಹೊತ್ತಿನಿಂದ ಕಾಯುತ್ತಿದ್ದಾರೆ, ದಯವಿಟ್ಟು ಬೇಗ ಬನ್ನಿ ಎಂದು ವಿನಂತಿಸಿಕೊಂಡರು. ಆಗ ಕಲ್ಪನಾ ಅವರ ಮೇಕಪ್ ಕನ್ನಡಿ ಮುಂದೆ ಕುಳಿತು ತಮ್ಮ ಸೌಂದರ್ಯವನ್ನು ನೋಡಿಕೊಳ್ಳುತ್ತಾ ಆ ಮ್ಯಾನೇಜರ್ ಮುಖವನ್ನೇ ನೋಡದೆ ಒಂದು ಮಾತನ್ನು ಹೇಳಿದರು. ಆ ಮಾತು ಇಡೀ ಚಿತ್ರರಂಗವನ್ನೇ ಬೆಚ್ಚಿ ಬೀಳಿಸಿತು. ಕಲ್ಪನಾ ಅವರು ದರ್ಪದಿಂದ ಹೇಳಿದ್ದು ಹೀಗೆ: ಹೋಗಿ ಹೇಳಿ, ಅವರು ರಾಜ್ ಇರಬಹುದು, ಆದರೆ ನಾನು ಕಲ್ಪನಾ ರಾಣಿಗೋಸ್ಕರ ರಾಜ ಕಾಯೋದ್ರಲ್ಲಿ ತಪ್ಪೇನಿಲ್ಲ. ಅವರು ಆಕಾಶದಲ್ಲಿ ಸೂರ್ಯ ಇರಬಹುದು, ಆದರೆ ನಾನು ಮಿನುಗುತ್ತಾರೆ ಸೂರ್ಯನಿಗಾಗಿ ತಾರೆ ಕಾಯುವುದಿಲ್ಲ. ತಾರೆ ಬರುವವರೆಗೂ ಸೂರ್ಯನೇ ಕಾಯಬೇಕು. ಸ್ಫೋಟಗೊಂಡ ಅಹಂಕಾರ ಮತ್ತು ಮೌನವಾದ ರಾಜ್. ಈ ಮಾತು ಹೋಗಿ ನಿರ್ದೇಶಕರಿಗೆ ಮತ್ತು ರಾಜ್ಕುಮಾರ್ ಅವರ ಕಿವಿಗೆ ಬಿತ್ತು. ಅಲ್ಲಿಯವರೆಗೂ ಶಾಂತವಾಗಿದ್ದ ವಾತಾವರಣ ಒಮ್ಮೆಲೆ ಬಿಗಿಯಾಯಿತು. ರಾಜ್ಕುಮಾರ್ ಅವರು ಎಂದಿನಂತೆ ತಮ್ಮ ಸೌಮ್ಯ ಸ್ವಭಾವದಿಂದಲೇ ಮುಗುಳ್ನಕ್ಕರು. ಅವರು ಒಂದೇ ಒಂದು ಬಾರಿಯೂ ಕೋಪ ಮಾಡಿಕೊಳ್ಳಲಿಲ್ಲ ಅಥವಾ ಸೆಟ್ ಬಿಟ್ಟು ಹೋಗಲಿಲ್ಲ. ಕಲ್ಪನಾ ಅವರು ಬರುವವರೆಗೂ ತಾಳ್ಮೆಯಿಂದ ಕಾದರು. ಆದರೆ ರಾಜ್ಕುಮಾರ್ ಅವರ ಸರಳತೆಯನ್ನು ಕಲ್ಪನಾ ಅವರು ದೌರ್ಬಲ್ಯ ಎಂದು ಭಾವಿಸಿದರು. ಅವರು ದೊಡ್ಡ ತಪ್ಪಾಯಿತು. ರಾಜ್ಕುಮಾರ್ ಅವರು ಸುಮ್ಮನಿದ್ದರು. ಅವರನ್ನು ದೈವದಂತೆ ಆರಾಧಿಸುತ್ತಿದ್ದ ನಿರ್ಮಾಪಕರು, ನಿರ್ದೇಶಕರು ಮತ್ತು ಚಿತ್ರರಂಗದ ಗಣ್ಯರು ಈ ಅವಮಾನವನ್ನು ಸಹಿಸಲಿಲ್ಲ. ನಮ್ಮ ಅಣ್ಣವರ ಬಗ್ಗೆ ಇಂತಹ ಮಾತುಗಳನ್ನಾಡಿದ ಕಲ್ಪನಾ ಅವರ ಸೊಕ್ಕನ್ನು ಮುರಿಯಲೇಬೇಕು ಎಂದು ಅಂದೇ ನಿರ್ಧರಿಸಿದರು ಎನ್ನಲಾಗುತ್ತದೆ. ಆ ದಿನದ ಶೂಟಿಂಗ್ ಮುಗಿಯಿತು. ಎರಡು ಕನಸು ಸಿನಿಮಾ ಬಿಡುಗಡೆಯಾಗಿ ಸೂಪರ್ ಡೂಪರ್ ಹಿಟ್ ಆಯಿತು. ಆದರೆ ಆ ಚಿತ್ರವೇ ರಾಜ್ಕುಮಾರ್ ಮತ್ತು ಕಲ್ಪನಾ ಜೋಡಿಯ ಕೊನೆ ಚಿತ್ರವಾಯಿತು. ರಾಜ್ಕುಮಾರ್ ಅವರು ತಾವಾಗಿಯೇ ನಾನು ಕಲ್ಪನಾ ಜೊತೆ ನಟಿಸುವುದಿಲ್ಲ ಎಂದು ಎಲ್ಲಿಯೂ ಹೇಳಲಿಲ್ಲ. ಆದರೆ ನಿರ್ಮಾಪಕರು ಮತ್ತು ನಿರ್ದೇಶಕರು ರಾಜ್ಕುಮಾರ್ ಅವರಿಗೆ ಚಿತ್ರಗಳಿಗೆ ಕಲ್ಪನಾ ಅವರನ್ನು ಆಯ್ಕೆ ಮಾಡುವುದನ್ನು ನಿಲ್ಲಿಸಿದರು. ಅಲ್ಲಿಯವರೆಗೂ ನಂಬರ್ 1 ಸ್ಥಾನದಲ್ಲಿದ್ದ ಕಲ್ಪನಾ ಅವರಿಗೆ ನಿಧಾನವಾಗಿ ಅವಕಾಶಗಳು ಕಡಿಮೆಯಾದವು. ಯಾವ ಅಹಂಕಾರವನ್ನು ಮೆರೆಸುತ್ತಿತ್ತೋ ಅದೇ ಅಹಂಕಾರ ಅವರ ಪತನಕ್ಕೂ ಕಾರಣವಾಯಿತು. ಮುಂದೆ ಅವರು ಪೋಷಕ ಪಾತ್ರಗಳನ್ನು ಒಪ್ಪದೆ ನಾಟಕ ಕಂಪನಿಗಳತ್ತ ಮುಖ ಮಾಡಬೇಕಾಯಿತು. ಅಂತಿಮವಾಗಿ ಒಂಟಿತನ, ಖಿನ್ನತೆ ಮತ್ತು ಸಾಲಬಾಧೆಯಿಂದ ಒಂದು ದುರಂತ ಅಂತ್ಯವನ್ನು ಕಾಣಬೇಕಾಯಿತು. ಒಬ್ಬ ನಟಿಗೆ ಪ್ರತಿಭೆ ಎಷ್ಟು ಮುಖ್ಯವೋ ವಿನಯವಂತಿಕೆ ಕೂಡ ಅಷ್ಟೇ ಮುಖ್ಯ ಎಂಬುದಕ್ಕೆ ಕಲ್ಪನಾ ಅವರ ಜೀವನವೇ ಒಂದು ಪಾಠ. ಆ ಒಂದು ಮಾತು ಆಡದೆ ಹೋಗಿದ್ದರೆ ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸವೇ ಬದಲಾಗುತ್ತಿತ್ತು. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಪೇಜ್ ಅನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ.